ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಆಫ್ ದಿ ಜಾಬ್. ಇವತ್ತಿನ ವಿಡಿಯೋಲಿ ಡೇಟಾ ಎಂಟ್ರಿ ವರ್ಕ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಿದ್ದೀನಿ. ಇದು ಬಂದುಬಿಟ್ಟು ಮೊಬೈಲ್ ಫೋನಲ್ಲಿ ಕೆಲಸ ಆಗಿರುತ್ತೆ ಸ್ನೇಹಿತರೆ. ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ತಿಳಿಸಿರೋ ಮಾಹಿತಿ ಇದು. ಯು ಕ್ಯಾನ್ ಜಸ್ಟ್ ವರ್ಕ್ ಫ್ರಮ್ ಹೋಮ್ ಫ್ರಮ್ ಮೊಬೈಲ್. ಓಕೆ, 10th ಪಾಸ್, 12th ಪಾಸ್ ಮತ್ತು ಫ್ರೆಷರ್ಸ್ ಯಾರು ಬೇಕಾದರೂ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಯಾವುದೇ ರೀತಿ ಇಂಟರ್ವ್ಯೂ ಇರಲ್ಲ, ಡೈರೆಕ್ಟ್ ಸೆಲೆಕ್ಷನ್ ಆಗಿರುತ್ತೆ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅವರ ವೆಬ್ಸೈಟ್ ಅನ್ನೋದು ಓಪನ್ ಆಗುತ್ತೆ ಸ್ನೇಹಿತರೆ. ತುಂಬ ಸಿಂಪಲ್ ವರ್ಕ್ ಆಗಿರುತ್ತೆ. ಇದು ಡೇಟಾ ಬೇಸ್ಡ್ ಕಂಪನಿ ಕಡೆಯಿಂದ ವರ್ಕ್ ಆಗಿರುತ್ತೆ ಸ್ನೇಹಿತರೆ. ಫುಲ್ ಕಂಪ್ಲೀಟಾಗಿ ಮಾಹಿತಿ ಅನ್ನೋದು ತಿಳಿಸ್ಕೊಡ್ತೀನಿ. ಯಾರು ಸ್ಕಿಪ್ ಮಾಡ್ದಿರೋ ಫುಲ್ ವಿಡಿಯೋ ನೋಡಿ, ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಅಪ್ಲೈ ಪ್ರೋಸೆಸ್ ಸಹ ಅಷ್ಟೇ ತುಂಬ ಸಿಂಪಲ್ ಆಗಿರುತ್ತೆ, ಯಾರು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಕಂಪನಿ ಹೆಸರು ಬಂದುಬಿಟ್ಟು ಕ್ವಿಕ್ಕರ್ ಆಗಿರುತ್ತೆ. ಈ ಕಂಪ್ನಿ ಲೊಕೇಟ್ ಆಗಿರೋದು ನಮ್ಮ ಬ್ಯಾಂಗ್ಳೂರಲ್ಲಿ. ಇದು ಬಂದುಬಿಟ್ಟು ರಿಮೋಟ್ ವರ್ಕ್ ಆಗಿರುತ್ತೆ, ಫ್ರೀಲ್ಯಾನ್ಸ್ ವೀಡಿಯೋ ಕಾಂಟ್ರಿಬ್ಯೂಟರ್ ವರ್ಕ್ ಆಗಿರುತ್ತೆ ಸ್ನೇಹಿತರೆ. ಕಂಪನಿ ಹೆಸರು ಬಂದುಬಿಟ್ಟು ಕ್ವಿಕ್ಕರ್ ಆಗಿರುತ್ತೆ. ಓಕೆ, ಇವರು ಪ್ರಿಫರೆನ್ಸ್ ಯಾರು ಕೊಡ್ತಾರೆ ಅಂದರೆ ವುಮೆನ್ಸ್ಗೆ, ಕ್ಯಾಂಡಿಡೇಟ್ಸ್ಗೆ, ಯಾರೆಲ್ಲ ವುಮೆನ್ಸು ರಿಟರ್ನ್ ಆಗಬೇಕು ಅಂದ್ಕೊಂಡಿರ್ತಾರಲ್ಲ ವರ್ಕ್ಗೆ ಅವರು, ಮತ್ತು ಯಾರು ಬೇಕಾದರೂ 10th ಪಾಸ್ ಆಗಿದ್ರು ಸಾಕು. ನಿಮಗೆ ಜಸ್ಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅನ್ನೋದು ಬಂದರೆ ಸಾಕು, ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ಈ ಜಾಬ್ ಬಿಟ್ಟು ಓನ್ಲಿ 5 ಡೇಸ್ ಮಾತ್ರ ಆಗಿದೆ, ಇನ್ನು ಹೈರಿಂಗ್ ಅನ್ನೋದು ನಡೀತಿದೆ. ಸೊ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಆಲ್ರೆಡಿ 100+ ಅಪ್ಲಿಕ್ಯಾನ್ಸ್ ಈ ಜಾಬ್ಗೆ ಅಪ್ಲೈ ಮಾಡಿದ್ದಾರಂತೆ. ಸೊ ಆದಷ್ಟು ಬೇಗ ನೀವು ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಓಕೆ, ಜಾಬ್ ಡೀಟೇಲ್ಸಲ್ಲಿ ಚೆಕ್ ಮಾಡ್ಬೋದು. ಜಾಬ್ ಹೈಲೈಟ್ಸಲ್ಲಿ ಸ್ಮಾರ್ಟ್ ಫೋನ್ ವಿತ್ ಫಂಕ್ಷನಿಂಗ್ ಕ್ಯಾಮ್ರಾ ಆ್ಯಂಡ್ ಸ್ಟೇಬಲ್ ಇಂಟರ್ನೆಟ್ ಅಂತ ಕೊಟ್ಟಿದ್ದಾರೆ. ನಿಮ್ಮ ಹತ್ರ ಸ್ಮಾರ್ಟ್ ಫೋನ್ ಇದ್ದರೆ ಸಾಕು, ಮತ್ತು ಕ್ಯಾಮ್ರಾ ಎಲ್ಲ ಫೋನಲ್ಲಿ ಇದ್ದೇ ಇರುತ್ತೆ. ಸೊ ಸ್ಮಾರ್ಟ್ ಫೋನ್ ಮತ್ತು ಫಂಕ್ಷನಿಂಗ್ ಕ್ಯಾಮ್ರಾ ಆ್ಯಂಡ್ ಸ್ಟೇಬಲ್ ಇಂಟರ್ನೆಟ್ ಅನ್ನೋದು ಇರಬೇಕಾಗಿರುತ್ತಂತೆ. ಜಾಬ್ ಬಂದುಬಿಟ್ಟು ಸಿಂಪಲ್ ಆಗಿರುತ್ತೆ. ಲೈಕ್ ರೆಕಾರ್ಡ್ ಆ್ಯಂಡ್ ಅಪ್ಲೋಡ್ ಶಾರ್ಟ್ ವೀಡಿಯೋಸ್ ಫಾಲೋಯಿಂಗ್ ಗೈಡ್ಲೈನ್ಸ್ ಆ್ಯಂಡ್ ಇನ್ಶೂರೆನ್ಸ್ ಕ್ವಾಲಿಟಿ ಆ್ಯಂಡ್ ಕಂಪ್ಲೇಂಟ್ಸ್ ಅಂತ ಕೊಟ್ಟಿದ್ದಾರೆ. 0 ಮತ್ತು 1 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋರು ಮಾಡ್ಬೋದಂತೆ, ಫ್ರೆಷರ್ಸ್ ಆದರೂ ಮಾಡ್ಬೋದು. ಇನ್ನು 50 ವ್ಯಾಕೆನ್ಸೀಸ್ ಅನ್ನೋದು ಇರುತ್ತಂತೆ. ನಾಟ್ ಡಿಸ್ಕ್ಲೋಸ್ಡ್ ಅಂದರೆ ರನ್ ಆಗ್ತಿದೆ ಅಂತ ಅರ್ಥ. ಹೈರಿಂಗ್ ಆಫೀಸ್ ಲೊಕೇಟ್ ಆಗಿರೋದು ಬ್ಯಾಂಗ್ಳೂರಲ್ಲಿ. ಇದು ಬಂದುಬಿಟ್ಟು ರಿಮೋಟ್ ಆಗಿರುತ್ತೆ, ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್, ಮನೆಯಿಂದ ಕೆಲಸ ಮಾಡ್ಬೋದು. ಮಸ್ಟ್ ಹ್ಯಾವ್ ಸ್ಕಿಲ್ಸಲ್ಲಿ ನೋಡಿದ್ರೆ ಎಬಿಲಿಟಿ ಟು ಫಾಲೋ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ವೀಡಿಯೋ ರೆಕಾರ್ಡಿಂಗ್ ಅಷ್ಟೇ. ಅವರು ಸ್ವಲ್ಪ ನಿಮಗೆ ಇನ್ಸ್ಟ್ರಕ್ಷನ್ಸ್ ಅನ್ನೋದು ಕೊಡ್ತಾರೆ, ಅದನ್ನು ಫಾಲೋ ಆಗಿಬಿಟ್ಟು ವೀಡಿಯೋ ಅನ್ನೋದು ಮಾಡಬೇಕಾಗಿರುತ್ತಂತೆ. ಜಾಬ್ ಡಿಸ್ಕ್ರಿಪ್ಷನಲ್ಲಿ ನೋಡ್ಬೋದು. ವಾಟ್ ಯು ವಿಲ್ ಡೂ, ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸಲ್ಲಿ ಚೆಕ್ ಮಾಡ್ಬೋದು. ಅಬೌಟ್ ದಿ ಪ್ರಾಜೆಕ್ಟಲ್ಲಿ ವಿ ಆರ್ ಕರೆಂಟ್ಲಿ ರಿಕ್ರೂಟಿಂಗ್ ಫ್ರೀಲಾನ್ಸ್ ಕಂಟ್ರಿಬ್ಯೂಟರ್ಸ್ ಫಾರ್ ಆನ್ ಆನ್ಗೋಯಿಂಗ್ ರಿಮೋಟ್ ಡೇಟಾ ಕಲೆಕ್ಷನ್ ಪ್ರಾಜೆಕ್ಟ್. ದಿ ರೋಲ್ ಇನ್ವಾಲ್ವ್ಸ್ ರೆಕಾರ್ಡಿಂಗ್ ಶಾರ್ಟ್ ಸಿಂಪಲ್ ವಿಡಿಯೋ ಯೂಸಿಂಗ್ ಎ ಸ್ಮಾರ್ಟ್ಫೋನ್ ಫಾಲೋಯಿಂಗ್ ಕ್ಲಿಯರ್ಲಿ ಡಿಫೈನ್ಡ್ ಗೈಡ್ಲೈನ್ಸ್. ಆಲ್ ವರ್ಕ್ ಕ್ಯಾನ್ ಬಿ ಕಂಪ್ಲೀಟೆಡ್ ಫ್ರಮ್ ಹೋಮ್ ಅಟ್ ಯುವರ್ ಕನ್ವೀನಿಯನ್ಸ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಈಗ ನಿಮಗೆ ಫಾರ್ ಎಕ್ಸಾಂಪಲ್ ಒಂದು ಪ್ರಾಜೆಕ್ಟ್ ಅನ್ನೋದು ಕೊಡ್ತಾರೆ ಸ್ನೇಹಿತರೆ. ಬೇಸ್ಡ್ ಅಪಾನ್ ದಿ ಪ್ರಾಜೆಕ್ಟ್ ಒಂದು ಶಾರ್ಟ್ ವಿಡಿಯೋ ಅನ್ನೋದು ರೆಕಾರ್ಡ್ ಮಾಡಬೇಕಾಗಿರುತ್ತೆ ಬೈ ಯೂಸಿಂಗ್ ಮೊಬೈಲ್ ಫೋನ್, ಬೈ ಫಾಲೋಯಿಂಗ್ ದ ಕಂಪನಿ ಗೈಡ್ಲೈನ್ಸ್. ಓಕೆ, 2 to 3 ಮಿನಿಟ್ಸ್ ಅಷ್ಟು ವಿಡಿಯೋ ಅನ್ನೋದು ನೀವು ಮಾಡಬೇಕಾಗಿರುತ್ತಂತೆ ಬೈ ಯೂಸಿಂಗ್ ಫೋನ್. ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೊಟ್ಟಿರ್ತಾರೆ, ಕಂಪ್ನಿ ಗೈಡ್ಲೈನ್ಸ್ ಅನ್ನೋದು ಕೊಟ್ಟಿರ್ತಾರೆ, ಅದನ್ನು ಜಸ್ಟ್ ನೀವು ಫಾಲೋ ಮಾಡಿಕೊಂಡು ವಿಡಿಯೋ ಅನ್ನೋದು ಮಾಡಬೇಕಾಗಿರುತ್ತಂತೆ. ಇಷ್ಟೇ ಆಗಿರುತ್ತೆ ಜಾಬು, ಬೇರೆ ಏನೂ ಇರಲ್ಲ ಸ್ನೇಹಿತರೆ. ನೀವು ಒನ್ಸ್ ಅಪ್ಲೈ ಮಾಡಿದ್ಮೇಲೆ HR ನಿಮಗೆ ಕಾಲ್ ಮಾಡಿ ಮಾಹಿತಿ ಅನ್ನೋದು ತಿಳಿಸ್ಕೊಡ್ತಾರೆ. ಓಕೆ, ಕ್ಲಿಯರಾಗಿ ನಿಮಗೇನಾದರೂ ಇಂಟ್ರೆಸ್ಟ್ ಆದರೆ ನೀವು ಈ ಜಾಬ್ ಅನ್ನೋದು ಮಾಡ್ಬೋದು. ಮತ್ತು ಸ್ಮಾರ್ಟ್ ಫೋನ್ ವಿತ್ ಫಂಕ್ಷನಿಂಗ್ ಕ್ಯಾಮ್ರಾ ಇದ್ದರೆ ಸಾಕು. ಆ್ಯಂಡ್ರಾಯ್ಡ್ ಫೋನ್ ಇರಬೇಕಂತೆ, ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್ ಇರಬೇಕಂತೆ, ಎಬಿಲಿಟಿ ಟು ಫಾಲೋ ಇನ್ಸ್ಟ್ರಕ್ಷನ್ಸ್ ಅಕ್ಯುರೇಟ್ಲಿ ಅಂತ ಕೊಟ್ಟಿದ್ದಾರೆ. ನೋ ಪ್ರಿಯರ್ ಎಕ್ಸ್ಪೀರಿಯನ್ಸ್ ಅಂತೆ. ವಾಟ್ ವಿ ಆಫರ್ ಅಂದರೆ ಅವರೇನೆಲ್ಲ ಆಫರ್ ಮಾಡ್ತಿದ್ದಾರೆ ಅಂದರೆ ರಿಮೋಟ್ ಅನ್ನೋದು ಅಂದರೆ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಅನ್ನೋದು ಕೊಡ್ತಿದ್ದಾರೆ. ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಅಂತೆ, ವರ್ಕಿಂಗ್ ಟೈಮಿಂಗ್ ಇರಲ್ಲ, ನಿಮ್ಗೆ ಯಾವಾಗ ಫ್ರೀ ಇರ್ತೀರೋ ಅವಾಗ ಈ ಜಾಬ್ ಅನ್ನೋದು ಮಾಡ್ಕೋಬೋದು. ಸಿಂಪಲ್ ಟಾಸ್ಕ್ ಬೇಸ್ಡ್ ಫ್ರೀಲಾನ್ಸ್ ವರ್ಕ್ ಅನ್ನೋದು ಆಗಿರುತ್ತಂತೆ. ಇಲ್ಲಿ ಈಕ್ವಲ್ ಆಪರ್ಚುನಿಟಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಲ್ರಿಗೂ ಅಷ್ಟೇ ಈಕ್ವಲ್ ಆಪರ್ಚುನಿಟಿ ಅನ್ನೋದು ಕೊಡ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಂಡಸ್ಟ್ರಿ ಟೈಪಲ್ಲಿ ನೀವು ನೋಡ್ಬೋದು, ಅನಾಲಿಟಿಕ್ಸ್, KPO ಆರಿಲ್ಸ್ ರಿಸರ್ಚ್ ಅನ್ನೋ ಇಂಡಸ್ಟ್ರಿ ಟೈಪ್ ಆಗಿರುತ್ತಂತೆ. ಡಿಪಾರ್ಟ್ಮೆಂಟ್ ಮತ್ತು ರೋಲ್ ಬಂದುಬಿಟ್ಟು ಅದರ್ ಅಂತ ಕೊಟ್ಟಿದ್ದಾರೆ. ಎಂಪ್ಲಾಯ್ಮೆಂಟ್ ಟೈಪ್ ಬಂದುಬಿಟ್ಟು ಇದು ಪಾರ್ಟ್ ಟೈಮ್ ಜಾಬ್ ಆಗಿರುತ್ತೆ, ಫ್ರೀಲ್ಯಾನ್ಸ್ ಆರಿಲ್ಸ್ ಹೋಮ್ ಬೇಸ್ಡ್ ಜಾಬ್ ಆಗಿರುತ್ತೆ. ಎಜುಕೇಷನಲ್ಲಿ ಚೆಕ್ ಮಾಡ್ಬೋದು. ಗ್ರ್ಯಾಜುಯೇಷನ್ ಈಸ್ ನಾಟ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಗ್ರ್ಯಾಜುಯೇಷನ್ ಆಗಿಲ್ಲ ಅಂದರೂ ಪರವಾಗಿಲ್ಲ, ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ಓಕೆ ಗೈಸ್, ಮತ್ತು ಫ್ರೆಷರ್ಸ್ ಆಲ್ಸೋ ಅಪ್ಲೈ ಮಾಡ್ಬೋದಂತೆ, ಮತ್ತು 10th ಪಾಸ್ 12th ಪಾಸ್ ಆಲ್ಸೋ ಯು ಕ್ಯಾನ್ ಜಸ್ಟ್ ಅಪ್ಲೈ ಫಾರ್ ದಿಸ್ ಜಾಬ್. ಅಬೌಟ್ ಕಂಪನಿಯಲ್ಲಿ ಕ್ವಿಕ್ಕರ್ ಕಂಪನಿ ಬಗ್ಗೆ ಕೆಲವೊಂದು ಮಾಹಿತಿ ಅನ್ನೋದು ಕೊಟ್ಟಿದ್ದಾರೆ. ಕ್ವಿಕ್ಕರ್ ಈಸ್ ಎ ಲೀಡಿಂಗ್ ಇಂಡಿಯನ್ ಆನ್ಲೈನ್ ಕ್ಲಾಸ್ ಫೀಲ್ಡ್ platform and app that connects buyers sellers to trade, rent or find items across various categories ಅಂತೆಲ್ಲ ಕ್ಲಿಯರಾಗಿ ಕೊಟ್ಟಿದ್ದಾರೆ ಅವ್ರ ಕಂಪ್ನಿ ಬಗ್ಗೆ. ಮತ್ತು ಅವರ ಹೆಡ್ ಕ್ವಾರ್ಟರ್ಸ್ ಲೊಕೇಟ್ ಆಗಿರೋದು SRK ನಗರ್ ಪೋಸ್ಟ್ ಡೋರ್, ಬ್ಯಾಂಗ್ಳೂರು, ಕರ್ನಾಟಕ, ಇಂಡಿಯಾ ಅಂತ ಕ್ಲಿಯರಾಗಿ ಅವರ ಕಂಪ್ನಿ ಡೀಟೇಲ್ಸ್ ಸಹ ಇಲ್ಲಿ ಅಡ್ರೆಸ್ ಸಹ ಕೊಟ್ಟಿದ್ದಾರೆ. ಓಕೆ, ರಿವ್ಯೂಸಲ್ಲಿ ಚೆಕ್ ಮಾಡಿದ್ರೆ 5.5 ಸ್ಟಾರ್ಸ್ ರಿವ್ಯೂ ಅನ್ನೋದೇ ಕೊಟ್ಟಿದ್ದಾರೆ. ಪರವಾಗಿಲ್ಲ, ಚೆನ್ನಾಗಿದೆ.
ಬೆನಿಫಿಟ್ಸಲ್ಲಿ ನೋಡಿದ್ರೆ ನಿಮಗೆ ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ ಅನ್ನೋದು ಇರುತ್ತೆ, ಫ್ರೀ ಟ್ರೈನಿಂಗ್ ಅನ್ನೋದು ಇರುತ್ತೆ, ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ಇರುತ್ತೆ ಅಂತೆ. ಸಮ್ಟೈಮ್ಸ್ ಏನಾದರೂ ಅವ್ರ ಆಫೀಸ್ ಕರೆದಾಗ ನಿಮಗೆ ಕೆಫ್ಟೇರಿಯಾ, ಕ್ಯಾಬ್ ಪ್ರೊವೈಡ್ ಎಲ್ಲ ಇರುತ್ತೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆ, ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಒಳ್ಳೆ ತುಂಬ ಚೆನ್ನಾಗಿದೆ, ಬೆಸ್ಟ್ ಜಾಬ್ ಅಂತಲೇ ಹೇಳ್ಬೋದು. ಇಲ್ಲಿ ಅಪ್ಲೈ ಅಂತ ಆಪ್ಷನ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಬೇಸಿಕ್ ಡೀಟೇಲ್ಸ್ ಅನ್ನೋದು ಕೇಳ್ತಾರೆ. ನಿಮ್ಮ ಹತ್ರ ಏನಾದರೂ ನೌಕರಿಯಲ್ಲಿ ಫಸ್ಟ್ ನೀವು ರಿಜಿಸ್ಟರ್ ಆಗಿದ್ದರೆ ಡೈರೆಕ್ಟ್ ಅಪ್ಲೈ ಆಗುತ್ತೆ, ಇಲ್ಲಾಂದರೆ ಬೇಸಿಕ್ ಡೀಟೇಲ್ಸ್ ಅನ್ನೋದು ಕೇಳ್ತಾರೆ, ಅದನ್ನು ಟೈಪ್ ಮಾಡಬೇಕಾಗಿರುತ್ತೆ. ವ್ಯಾಲಿಡ್ ಆಗಿರುವಂತಹ ಇಮೇಲ್ ಐ ಡಿ ಮತ್ತು ನಂಬರನ್ನು ಕೊಡೋಕ್ಕೆ ಟ್ರೈ ಮಾಡಿ. ನಿಮಗೆ ಅಪ್ಲೈ ಮಾಡಿದ ತಕ್ಷಣ ನಿಮಗೆ HR ಕಡೆಯಿಂದ ಕಾಲ್ ಮಾಡ್ತಾರೆ, ಆರ್ ಎಲ್ಸ್ ಇಮೇಲ್ ಅನ್ನೋದು ಮಾಡ್ತಾರೆ. ಕಾಲ್ಸ್ನ ರಿಸೀವ್ ಮಾಡೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ, ಯಾರು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಏನೇ ಡೌಟ್ಸ್ ಇದ್ದರೂ ಪ್ಲೀಸ್ ಒಂದು ಕಮೆಂಟ್ ಹಾಕಿರಿ, ಖಂಡಿತ ಎಲ್ರಿಗೂ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಆಲ್ ದಿ ವೆರಿ ಬೆಸ್ಟ್ ಗೈಸ್, ಬಾಯ್.